ಇನ್ನು ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಇದೀಗ ಸಂಕಷ್ಟಗಳು ಶುರುವಾಗ್ತಾ ಇದೆ. ಯಾಕಂದ್ರೆ ಜೈಲಿನಲ್ಲಿ ಪಾರ್ಟಿಯ ವಿಡಿಯೋ ಈಗಾಗಲೇ ಬಹಿರಂಗವಾದಂತ ಬೆನ್ನಲ್ಲೇ ತನಿಖೆ ವೇಳೆ ನಟ ದರ್ಶನ್ ಪತ್ನಿಯ ಹೆಸರನ್ನ ಬಯಲು ಮಾಡಲಾಗಿದೆ. ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ ಧನ್ವೀರ್. ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರು ಕೂಡ ಈಗ ಥಳಕ್ ಹಾಕೊಂಡಿರೋದ್ರಿಂದಾಗಿ ಸಂಕಷ್ಟಗಳು ಶುರುವಾಗಿದೆ. ವಿಡಿಯೋ ವೈರಲ್ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾನೆ ನಟ ಧನ್ವೀರ್. ಎರಡನೇ ನೋಟಿಸ್ ವೇಳೆ ವಿಜಯಲಕ್ಷ್ಮಿ ಹೆಸರನ್ನ ಬಹಿರಂಗಪಡಿಸಿದ್ದಾನೆ. ವಕೀಲರೊಬ್ಬರಿಂದ ನನಗೆ ಜೈಲಿನ ವಿಡಿಯೋಗಳು ಬಂದಿತ್ತು. ನಾನು ಆ ವಿಡಿಯೋಗಳನ್ನ ವಿಜಯಲಕ್ಷ್ಮಿಗೆ ಕಳಿಸಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ವಿಡಿಯೋ ವೈರಲ್ ಬಗ್ಗೆ ಸಂಬಂಧವಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಧನ್ವೀರ್. ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಇದೀಗ ಸಂಕಷ್ಟಗಳು ಶುರುವಾಗಿದೆ. ಅವರನ್ನು ಕೂಡ ವಿಚಾರಣೆ ನಡೆಸಬಹುದಾದಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಜೈಲಿನಲ್ಲಿದ್ದಂತಹ ವಿಡಿಯೋಗಳು ವೈರಲ್ ಆದಂತಹ ಬೆನ್ನಲ್ಲೇ ಧನ್ವೀರ್ ಹೆಸರು ಕೂಡ ಕೇಳಿಬಂದಿತ್ತು. ನಂತರ ಆತನನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಹೇಳಲಾಗಿತ್ತು. ಎರಡನೇ ನೋಟಿಸ್ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ನಟ ಧನ್ವೀರ್ ಇದೀಗ ಅವರ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ವಿಜಯಲಕ್ಷ್ಮಿಯನ್ನ ವಿಚಾರಣೆ ನಡೆಸೋದಕ್ಕೆ ಈಗ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಟೀಮ್. ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ ಧನ್ವೀರ್. ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತನಿಖಾಧಿಕಾರಿಗಳು ವಿಚಾರವನ್ನು ಮುಟ್ಟಿಸಿದ್ದಾರೆ. ವಿಜಯಲಕ್ಷ್ಮಿಯನ್ನ ವಿಚಾರಣೆಗೆ ಕರೆಸೋದಕ್ಕೆ ಸಮ್ಮತಿಯನ್ನ ಕೂಡ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಜೈಲಿನ ವಿಡಿಯೋ ವೈರಲ್ ಕೇಸ್ನಲ್ಲಿ ವಿಜಯಲಕ್ಷ್ಮಿಗೆ ಈಗ ಗಂಡಾಂತರಗಳು ತಂದೊಡ್ಡುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಆರಾಮಾಗಿದ್ದಂತಹ ವಿಜಯಲಕ್ಷ್ಮಿಗೆ ಈಗ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಮೊನ್ನೆಯಷ್ಟೇ ಹುಟ್ಟುಹಬ್ಬ ಮಾಡಿಕೊಂಡು ಖುಷಿಯಾಗಿದ್ದಂತಹ ವಿಜಯಲಕ್ಷ್ಮಿಗೆ ಈಗ ಸಂಕಷ್ಟಗಳು ಶುರುವಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್, ಜೈಲಿನಿಂದ ಇದ್ದಂತಹ ವಿಡಿಯೋಗಳು ವೈರಲ್ ಆದಂತ ಬೆನ್ನಲ್ಲೇ ಇದೀಗ ವಿಜಯಲಕ್ಷ್ಮಿಗೆ ಸಂಕಷ್ಟಗಳು ಶುರುವಾದಂತೆ ಕಾಣ್ತಾ ಇದೆ. ಧನ್ವೀರ್ ಯಾವಾಗ ಇವರ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ? ವಿಜಯಲಕ್ಷ್ಮಿಯನ್ನ ವಿಚಾರಣೆಗೆ ಕರೆತರುವಂತಹ ಸಾಧ್ಯತೆಗಳು ಎಷ್ಟಿದೆ? ಶಕುಂತಲಾ, ಮೊದಲನೇ ಹಂತದಲ್ಲಿ ಇನ್ವೆಸ್ಟಿಗೇಷನ್ಗೆ ಧನ್ವೀರ್ನ ಕರೆಸಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ತನಗೂ ಈ ವಿಡಿಯೋಗಳಿಗೂ ಯಾವುದೇ ರೀತಿಯಾದಂಥ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ರು. ಆದರೆ ಅವರ ಮೊಬೈಲನ್ನು ವಶಕ್ಕೆ ಪಡ್ಕೊಂಡು ಅದನ್ನು ಡೇಟಾ ರಿಟ್ರೀವನ್ನು ಮಾಡಿ ಪರಿಶೀಲನೆಯನ್ನು ಮಾಡಿದ ಸಂದರ್ಭದಲ್ಲಿ ಅವ್ರ ಮೊಬೈಲ್ನಲ್ಲಿ ಒಂದಷ್ಟು ವಿಡಿಯೋಗಳು ಬಂದಿರುವಂಥದ್ದಕ್ಕೆ ಸಾಕ್ಷಿಗಳು ಸಿಗ್ತವೆ. ಆ ಸಂದರ್ಭದಲ್ಲಿ ನಿನಗೆ ಯಾರು ಕಳಿಸಿದ್ರು ಅಂತೇಳಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂಥ ಸಮಯದಲ್ಲಿ ಇದು ನನಗೆ ಒಬ್ಬ ಲಾಯರ್ ಕಡೆಯಿಂದ ಬಂದಿದೆ ಅನ್ನೋದನ್ನು ಧನ್ವೀರ್ ಹೇಳ್ಕೊತಾರೆ. ಅದಾದಮೇಲೆ ನೀನು ಯಾರ್ಯಾರಿಗೆ ಇದನ್ನು ಫಾರ್ವರ್ಡ್ ಮಾಡಿದ್ಯಾ ಅನ್ನೋ ಪ್ರಶ್ನೆಗಳಿಗೆ ಮತ್ತು ಯಾರ್ಯಾರಿಗೆ ಫಾರ್ವರ್ಡ್ ಮಾಡಿದ್ದಾರೆ ಅಂತೇಳಿ ಪರಿಶೀಲನೆ ಮಾಡ್ತಿದ್ದ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಹೋಗಿದೆ ವಿಡಿಯೋ ಅನ್ನೋದನ್ನ ಆತನ ಹೇಳ್ಕೊಳ್ತಾನೆ. ಹೀಗಾಗಿ ಆ ವಿಡಿಯೋವನ್ನು ಹೇಳ್ಕೊಂಡಿದ್ದಾನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಗ್ತವೆ. ಈಗ ಮುಂದಿನ ಪ್ರಶ್ನೆ ಏನಂತ ಅಂದ್ರೆ, ಈ ವಿಡಿಯೋಗಳನ್ನ ಅವ್ರಿಗೆ ಮಾತ್ರ ಕಳಿಸಿದ್ದಲ್ದಲ್ಲೇ ಹೊರಗಡೆನ ಪ್ರಪಂಚಕ್ಕೆ ವೈರಲ್ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಆತ ನನಗೆ ಗೊತ್ತಿಲ್ಲ, ನಾನು ಯಾರಿಗೂ ವೈರಲ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾನೆ. ಹಂಗಂದ್ರೆ ನಿನ್ನಿಂದ ವಿಡಿಯೋ ಯಾರ್ಯಾರಿಗೆಲ್ಲ ಹೋಗಿದೆ ಅವರೆಲ್ಲರನ್ನೂ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ದಟ್ ಇನ್ಕ್ಲೂಡ್ಸ್ ವಿಜಯಲಕ್ಷ್ಮಿ ದರ್ಶನ್ ಅನ್ನೋ ಲೆಕ್ಕದಲ್ಲಿ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. ಹೀಗಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಮುಂದಿನ ಹಂತದಲ್ಲಿ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದು ಸಂಪೂರ್ಣವಾದಂಥ ಸತ್ಯವನ್ನ ಪೊಲೀಸರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಧನ್ವೀರ್ ಏನಾರ ವಿಫಲರ ಆದ್ರೆ, ಯಾಕಂತಂದ್ರೆ ಪೊಲೀಸರು ಧನ್ವೀರ್ ಹೇಳುವಂತ ಎಲ್ಲಾ ಕಥೆಗಳನ್ನು ನಂಬ್ತಾ ಇಲ್ಲ. ಅದಕ್ಕೆ ಬೇಕಾದಂತ ಸಾಕ್ಷಿ ಆಧಾರಗಳು ಸಿಕ್ಕರೆ ಮಾತ್ರ ಧನ್ವೀರ್ ಹೇಳುವಂತ ಮಾತುಗಳನ್ನು ನಂಬ್ತಿದ್ದಾರೆ. ಹೀಗಾಗಿ ಧನ್ವೀರ್ನ ನಂತರದಲ್ಲಿ ಯಾರಿಗೋಯ್ತು ಅನ್ನೋ ಪ್ರಶ್ನೆ ಮೂಡು ಬಂದಾಗ ವಿಜಯಲಕ್ಷ್ಮಿಯನ್ನ ವಿಚಾರಣೆ ಮಾಡಬೇಕಾದಂತ ಅನಿವಾರ್ಯತೆ ಬಂದ್ರು ಬರ್ಬೋದು. ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ವಿಷಯವನ್ನು ತಂದಿದ್ದಾರೆ. ಹಿರಿಯ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಆಧಾರಗಳನ್ನು ಕಲೆ ಹಾಕಿ ಅವ್ರು ಯಾರೇ ಆಗಿದ್ರು ವಿಚಾರಣೆಗೆ ಒಳಪಡಿಸಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಹೀಗಾಗಿ ಧನ್ವೀರ್ ಏನಾದ್ರು ಕರೆಕ್ಟಾದ ಒಂದು ಕ್ಲಾರಿಟಿನ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಇದೆ. ಶಕುಂತಲಾ, ಧನ್ಯವಾದ ಪ್ರಜ್ವಲ್ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ. ಇನ್ನು ವಿಡಿಯೋ ಅಪ್ಲೋಡ್ ಮಾಡಿದಂತಹ ಅಕೌಂಟ್ಗಳ ಪತ್ತೆಗೆ ಈಗ ತನಿಖೆಯನ್ನ ಮಾಡಲಾಗುತ್ತೆ. ವಿಡಿಯೋ ಯಾರ ಮೊಬೈಲ್ನಿಂದ ಅಪ್ಲೋಡ್ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆಗೆ ಈಗ ಚುರುಕುಗೊಂಡಿದೆ. ಮೆಟಾ ಪತ್ರವನ್ನ ಬರೆದಿದ್ದಾರೆ ಪರಪನ ಅಗ್ರಹಾರ ಪೊಲೀಸರು. ಮೆಟಾಗೆ ಪತ್ರವನ್ನ ಬರೆಯಲಾಗಿದ್ದು ರಾಜಾತಿಥ್ಯದ ವಿಡಿಯೋ ಅಟ್ಯಾಚ್ ಮಾಡಿ ಪತ್ರವನ್ನ ಬರೆದಿದ್ದಾರೆ ಪೊಲೀಸರು. ಇಮೇಲ್ ಮೂಲಕ ಮಾಹಿತಿಯನ್ನ ಕೇಳಿದ್ದಾರೆ ಪೊಲೀಸರು. ಎಷ್ಟು ಅಕೌಂಟ್ಗಳಲ್ಲಿ ಇದು ಪೋಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಖಾಕಿ ಈಗ ಮಾಹಿತಿಯನ್ನ ಕೆದಕ್ತಾರೆ. ಈಗಾಗಲೇ ವಿಡಿಯೋ ಅಪ್ಲೋಡ್ ಆಗಿದ್ದು ಕೆಲವು ಕಡೆ ಈಗಾಗಲೇ ವೈರಲ್ ಆಗಿದೆ. ಇನ್ನು ವಿಡಿಯೋ ಜಾಲವನ್ನ ಹಿಡಿತಾ ಇರುವಂತಹ ಪೊಲೀಸರು ಅದರ ಮೂಲವನ್ನ ಕೆದಕ್ತಾ ಇದ್ದಾರೆ. ಈಗಾಗಲೇ ವಿಡಿಯೋ ಮಾಡಿರುವಂತಹ ಖೈದಿಯ ವಿಚಾರಣೆ ಕೂಡ ನಡೆಸಲಾಗಿದೆ. ವಿಡಿಯೋ ಚಿತ್ರೀಕರಿಸಿದಂತಹ ಮೊಬೈಲ್ ಇಲ್ಲ ಅಂತ ಖೈದಿಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ. 2023ರಲ್ಲಿ ಜೈಲಿನ ಮೇಲೆ ನಿಮ್ಮ ಪೊಲೀಸರೇ ದಾಳಿಯನ್ನ ಮಾಡಿದ್ರು, ಆಗ ಮೊಬೈಲ್ ಸೀಸ್ ಮಾಡಿಕೊಂಡ್ರು ಅಂತ ಖೈದಿ ಹೇಳಿದ್ದಾನೆ. ಆದ್ರೆ ವಿಡಿಯೋ ಹೇಗೆ ವೈರಲ್ ಆಯಿತು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂತ ಖೈದಿ ಹೇಳ್ತಿದ್ದಾನೆ. ಸದ್ಯ ತನಿಖೆಯನ್ನ ಮುಂದುವರಿಸಿದ್ದಾರೆ ಪರಪನ ಅಗ್ರಹಾರದ ಪೊಲೀಸರು. ಈ ವಿಡಿಯೋ ಹೇಗೆ ವೈರಲ್ ಆಯಿತು, ಯಾರ್ಯಾರ ಮೊಬೈಲ್ ಇಂದ ಅಪ್ಲೋಡ್ ಆಗಿದೆ ಅನ್ನೋದ್ರ ಬಗ್ಗೆ ಮೂಲ ತನಿಖೆಯನ್ನ ನಡೆಸಲಾಗ್ತಾ ಇದೆ.